शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. O Shanti, Shanti, Shanti. ಇಂದು ಚೈತ್ರ ಶುದ್ಧ ಚತುರ್ದಶಿ ಭೃಗುವಾಸರ ಏಪ್ರಿಲ್ ತಿಂಗಳ 11ನೆಯ ತಾರೀಕು 2025ನೇ ಇಸವಿ ಶುಕ್ರವಾರ. ನಾಳೆ ದಿವಸ ಶ್ರೇಷ್ಠವಾದಂತಹ ಚಿತ್ರ ಪೂರ್ಣಿಮಾ ಹುಣ್ಣಿಮೆಯ ದಿವಸ. ನಾಳೆ ಶನಿವಾರ ಭಗವದ್ಗೀತೆಯ ಅಧ್ಯಯನ ಮಾಡಲಿದ್ದೇವೆ. ಇಂದು ಶುಕ್ರವಾರ ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮಾಡುವ ಮುನ್ನ ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ ಈ ಸ್ತೋತ್ರದಿಂದ ಆಯ್ದ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ. ह्रीं बीजागतनादबिन्दुभरिता ओङ्कारनादात्मिका ब्रह्मानन्दघनोदरीं गुणवतीं ज्ञानेश्वरीं ज्ञानदाम् इच्छाज्ञानकृतिं महीगतवतीं गन्धर्वसंसेविता श्रीचक्रप्रियबिन्दुतर्पणपरा श्रीराजराजेश्वरी हर्षोन्मत्त सुवर्णपात्रभरिता पीनोन्नतां पूर्णिताम् ओङ्कारप्रिय शब्दजालनिरता सारस्वतोल्लासिनी सारासारविचारचारुचरिता वर्णाश्रमाकारिणी श्रीचक्रप्रियबिन्दुतर्पणपरा श्रीराजराजेश्वरी सर्वेशांगविहारिणी सकरुणा सन्नादिनी नादिनी संयोग प्रियरूपिणी प्रियवती प्रीतां प्रतापोन्नता
सर्वान्तर्गतशालिनी शिवतनु सन्दीपिनी दीपिनी श्रीचक्रप्रियबिन्दुतर्पणपरा श्रीराजराजेश्वरी श्रीचक्रप्रियबिन्दुतर्पणपरा श्रीराजराजेश्वरी श्रीराजराजेश्वरी ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ ಸ್ತೋತ್ರವನ್ನು ಪಾರಾಯಣ ಮಾಡಿದ ನಂತರ ಒಂದು ಶಾರದಾ ಭಜನೆಯನ್ನು ಹಾಡೋಣ. ಸಂಸ್ಕೃತದ ಶಾರದಾ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ದೇಹಿ ದೇಹಿ ಶರದೆ ಜ್ಞಾನಂ ದೇಹಿ ಸರ್ವದೇ ದೇಹಿ ದೇಹಿ ಶರದೆ ಜ್ಞಾನಂ ದೇಹಿ ಸರ್ವದೇ ಪ್ರೇಮ ರೂಪಿಣಿ ಶಾರದೆ ಯೋಗಂ ದೇಹಿ ಸರ್ವದೇ ಬುದ್ಧಿರೂಪಿಣಿ ಶರದೆ ಮೋಕ್ಷಂ ದೇಹಿ ಸರ್ವದೇ ದೇಹಿ ದೇಹಿ ಶರದೆ ಜ್ಞಾನಂ ದೇಹಿ ಸರ್ವದೇ ಹಂಸವಾಹಿನಿ ಹಂಸನಾದಿನಿ ಹಂಸರೂಪಿಣಿ ಶಾರದೆ ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ ದೇಹಿ ದೇಹಿ ಶರದೆ ಜ್ಞಾನಂ ದೇಹಿ ಸರ್ವದೇ ಪೂರ್ಣಚಂದ್ರಕಲಾ ಸ್ವರೂಪಿಣಿ ಪೂರ್ಣಯೋಗಿನಿ ಶಾರದೆ ಶಾರದೆ ಜಯ ಶಾರದೆ ಜಯ ಶಾರದೆ ಜಯ ಶಾರದೆ ದೇಹಿ ದೇಹಿ ಶರದೆ ಜ್ಞಾನಂ ದೇಹಿ ಸರ್ವದೇ ಜ್ಞಾನಂ ದೇಹಿ ಸರ್ವದೇ ಜ್ಞಾನಂ ದೇಹಿ ಸರ್ವದೇ
श्री जगदम्बा माता की जय। गंगा माता की जय। गो माता की जय। गायत्री माता की जय। भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ. ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 231ನೆಯ ಶ್ಲೋಕದಿಂದ 235ನೆಯ ಶ್ಲೋಕದವರೆಗೆ ಈ 5 ಶ್ಲೋಕಗಳ ಪಾರಾಯಣ ಪುನರಾವರ್ತಿಸುವುದು. ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಬ್ರೂತೆ ಥರ್ವನಿಷ್ಠಾ ವರಿಷ್ಠಾ ಸ್ಮಾದೇತತ್ ಬ್ರಹ್ಮಮಾತ್ರಂ ಹಿ ವಿಶ್ವಂ ನಾಧಿಷ್ಠಾನಾತ್ ಭಿನ್ನತಾರೋಪಿ ತಸ್ಯ. ಸತ್ಯಂ ಯದಿ ಸ್ಯಾತ್ ಜಗದೇ ತದಾತ್ಮನಃ ಅನಂತತ್ವಹಾನಿಃ ನಿಗಮಾ ಪ್ರಮಾಣತಃ. ಸತ್ಯವಾದಿ ತ್ವಮಪೇಷಿತುಃ ಸ್ಯಾತ್ ನೈತತ್ರಯಂ ಸಾಧು ಹಿತಂ ಮಹಾತ್ಮನಾಃ. ಈಶ್ವರೋ ವಸ್ತು ತತ್ವಜ್ಞಃ ನ ಚಾಹಂ ತೇಷ್ವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಇತ್ಯೇವಮೇವ ವ್ಯಚೀಕೃಪತ್. ಯದಿ ಸತ್ಯಂ ಭವೇದ್ ವಿಶ್ವಂ ಸುಷುಪ್ತಾವುಪಲಭ್ಯತ. ಯನ್ನೋಪಲಭ್ಯತೆ ಕಿಂಚಿತ್ ಅತೋ ಸತ್ ಸ್ವಪ್ನವನ್ಮೃಷ.
ततः पृथक् नास्ति जगत्परात्मनः पृथक् प्रतीतिस्तु मृषा गुणादिवत् आरोपितस्यास्ति किमर्थवत्ता अधिष्ठानमाभाति तथा क्रमेण ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಶಂಕರರು ಆತ್ಮಸ್ವರೂಪದ ವರ್ಣನೆಯನ್ನು ಅರ್ಥ ಮಾಡಿಸಲು ಅನೇಕ ವಿಧವಾಗಿ ಶಿಷ್ಯನಿಗೆ ಬೋಧಿಸುತ್ತಿರುವರು. ಈ ಜಗತ್ತು ನಾವು ಏನು ಅನುಭವಿಸ್ತಾ ಇದ್ದೇವೆ ಇದು ಮಿಥ್ಯ. ನಮ್ಮ ಆತ್ಮಸ್ವರೂಪವನ್ನು ಬ್ರಹ್ಮ ಸತ್ಯವನ್ನು ಅರಿತುಕೊಳ್ಳುವುದೇ ಸತ್ಯ ಅನ್ನುವಂಥದ್ದನ್ನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದಂತಹ ಆ ಬ್ರಹ್ಮಜ್ಞಾನವನ್ನು ಬೋಧಿಸುತ್ತಾ ತಿಳಿಸ್ತಾ ಇದ್ದಾರೆ ನೋಡಿ. 236ನೇ ಶ್ಲೋಕದಿಂದ ಇಂದಿನ ವಿಚಾರ ಆರಂಭ. ಈ ಶ್ಲೋಕವನ್ನು 2 ಬಾರಿ ಪಾರಾಯಣ ಮಾಡುವ, ಪುನರಾವರ್ತಿಸುವುದು. ಶಾಂತಸ್ಯ ಯದ್ಯದ್ಭ್ರಮತಃ ಪ್ರತೀತಂ ಬ್ರಹ್ಮೈವ ತತ್ತತ್ ರಜತಂ ಹಿ ಶುಕ್ತಿಃ ಇದಂತಯಾ ಬ್ರಹ್ಮ ಸದೈವ ರೂಪ್ಯತೆ ಇದಂತಯಾ ಬ್ರಹ್ಮ ಸದೈವ ರೂಪ್ಯತೆ ತೂ ಆರೋಪಿತಂ ಬ್ರಹ್ಮಣಿ ನಾಮ ಮಾತ್ರಂ. ಮತ್ತೊಮ್ಮೆ. ಭ್ರಾಂತಸ್ಯ ಯದ್ಯದ್ಭ್ರಮತಃ ಪ್ರತೀತಂ ಬ್ರಹ್ಮೈವ ತತ್ತತ್ ರಜತಂ ಹಿ ಶುಕ್ತಿಃ ಇದಂತಯಾ ಬ್ರಹ್ಮ ಸದೈವ ರೂಪ್ಯತೆ ಇದಂತಯಾ ಬ್ರಹ್ಮ ಸದೈವ ರೂಪ್ಯತೆ ತೂ ಆರೋಪಿತಂ ಬ್ರಹ್ಮಣಿ ನಾಮ ಮಾತ್ರಂ. ನೋಡಿ ಇದರ ಹಿಂದಿಯ ಅನುವಾದ. अज्ञानी को अज्ञानवश जो कुछ प्रतीत हो रहा है वह सब ब्रह्म ही है. जिस प्रकार भ्रम से प्रतीत हुई चांदी वस्तुतः सीपी ही है. इदम जगत, यह जगत है. इसमें इदम यह रूप से सदा ब्रह्म ही कहा जाता है. ब्रह्म में आरोपित जगत तो नाम मात्र ही है. Whatever a deluded man perceives through mistake is Brahman and Brahman alone. The silver is nothing but the mother of pearl. It is Brahman which is always considered as this universe, whereas that which is superimposed on the Brahman, namely the universe, is merely a name. ಭ್ರಮೆಯಿಂದ ನಾವು ಏನು ಈ ಜಗತ್ತು ಅಂತ ಇದ್ದೇವೆ ಆ ಬ್ರಹ್ಮನ ರೂಪವನ್ನೇ ಜಗತ್ತಂತ ಇದ್ದೇವೆ ನಾವು. ಯಾಕೆಂದ್ರೆ ಜಗತ್ತು ಬ್ರಹ್ಮನಿಗಿಂತ ಭಿನ್ನ ಅಲ್ಲ. ಭ್ರಾಂತಿಯಿಂದ ನಾವು ಜಗತ್ತೇ ಬೇರೆ ಈಶ್ವರನೇ ಬೇರೆ ಅಂತ ಬೇರೆ ಬೇರೆ ಮಾಡ್ಬಿಡ್ತೇವೆ. ಯಾಕೆ?
ಅಜ್ಞಾನದ ಕಾರಣದಿಂದ. ನೋಡಿ ಆಚಾರ್ಯ ಶಂಕರ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ. ಭ್ರಾಂತಸ್ಯ ಯತ್ ಯತ್ ಭ್ರಮತಃ ಪ್ರತೀತಂ ಬ್ರಹ್ಮ ಏವ ತತ್ತತ್ ರಜತಂ ಹಿ ಶುಕ್ತಿ. ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಆ ಬೆಳ್ಳಿ ಹಾಗೆ ಕಾಣುತ್ತಿರುವಂಥದ್ದು ಕಪ್ಪೆ ಚಿಪ್ಪು ಅಷ್ಟೇ, ಬೆಳ್ಳಿ ಅಲ್ಲ ಅದು. ಬೆಳ್ಳಿ ತರಹ ಕಾಣ್ತಾ ಇದೆ ಅಷ್ಟೇ, ತೋರಿಕೆ ಮಾತ್ರ. ಇದಂ ತಯಾ ಬ್ರಹ್ಮ ಸದಾ ಏವ ರೂಪ್ಯತೆ ತೂ ಆರೋಪಿತಂ ಬ್ರಹ್ಮಣಿ ನಾಮ ಮಾತ್ರಂ. ನೋಡಿ ಅನ್ವಯಾರ್ಥ. ಭ್ರಾಂತಸ್ಯ ಭ್ರಾಂತಿಗೊಂಡವನಿಗೆ ಯತ್ ಯತ್ ಯಾವ ಯಾವುದು ಭ್ರಮತಃ ಭ್ರಮೆಯಿಂದ ಪ್ರತೀತಂ ಬೇರೆಯಾಗಿ ತೋರುವುದು ತತ್ತತ್ ಅದೆಲ್ಲವೂ ಬ್ರಹ್ಮ ಏವ ಬ್ರಹ್ಮವೇ. ರಜತಂ ಹಿ ಬೆಳ್ಳಿಯು ಶುಕ್ತಿ ಕಪ್ಪೆಯ ಚಿಪ್ಪೆ. ಬ್ರಹ್ಮ ಬ್ರಹ್ಮವು ಇದಂತಯ ಇದು ಎಂಬ ಭಾವದಿಂದ ಸದಾ ಏವ ಯಾವಾಗಲೂ ರೂಪ್ಯತೆ ತೋರುತ್ತಿರುವುದು. ಬ್ರಹ್ಮಣಿ ಬ್ರಹ್ಮದಲ್ಲಿ ಆರೋಪಿತಂತು ಆರೋಪಿತವಾಗಿರುವುದು ನಾಮ ಮಾತ್ರ, ಕೇವಲ ಹೆಸರೇ. ತಾತ್ಪರ್ಯ ನೋಡೋಣ. ಭ್ರಾಂತಿಗೊಂಡವನಿಗೆ ಯಾವ ಯಾವುದು ಭ್ರಮೆಯಿಂದ ಬೇರೆಯಾಗಿ ತೋರುವುದೋ ಅದೆಲ್ಲವೂ ಬ್ರಹ್ಮವಸ್ತುವೆ. ಬೆಳ್ಳಿಯಂತೆ ತೋರುವುದು ಕಪ್ಪೆಯ ಚಿಪ್ಪು, ಕಪ್ಪೆಯ ಚಿಪ್ಪೆ. ಇದು ಎಂಬ ಭಾವದಿಂದ ಬ್ರಹ್ಮವು ಯಾವಾಗಲೂ ತೋರುತ್ತಿರುವುದು. ಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟ ವಸ್ತುವು ಕೇವಲ ಹೆಸರೇ. ನೋಡಿ, ಯಾವ ಯಾವ ಹೆಸರನ್ನ ಹೇಳ್ತೇವೆ, ಯಾವ ಯಾವ ಆಕಾರವನ್ನು ನೋಡ್ತೇವೆ, ಅದೆಲ್ಲವೂ ಕೂಡ ಬ್ರಹ್ಮಮಯ. ಯಾವುದು ನಾವು ಬ್ರಹ್ಮನಿಗಿಂತ ಭಿನ್ನ ಅಂತ ನೋಡಿಕೊಂಡು ಹೆಸರನ್ನು ಹೇಳ್ತೇವೆ, ಅದು ಕೂಡ ಬ್ರಹ್ಮವೇ. ಆದ್ರೆ ನಾವು ಭ್ರಾಂತಿಯಿಂದ ಕೇವಲ ಅದು ಬ್ರಹ್ಮನಿಗಿಂತ ಬೇರೆ ಎಂದು ನಮಗೆ ತೋರುತ್ತಿದೆ. ಯಾವಾಗ ನಮಗೆ ಈ ಬೆಳ್ಳಿಯಂತೆ ತೋರ್ತಾ ಇದೆಯಲ್ಲ ಕಪ್ಪೆ ಚಿಪ್ಪು, ಇದು ಕೇವಲ ಕಪ್ಪೆಯ ಚಿಪ್ಪು ಮಾತ್ರ, ಬೆಳ್ಳಿ ಅಲ್ಲ ಅಂತ ಅರ್ಥವಾಗುವುದು, ಆಗ ನಾವು ಆ ಬೆಳ್ಳಿ ಎಂಬ ಮೋಹವನ್ನು ಬಿಟ್ಟುಬಿಡ್ತೇವೆ. ಕಪ್ಪೆಯ ಚಿಪ್ಪು ಅಷ್ಟೇ ಎಂದು ನಮಗೆ ಅರ್ಥವಾಗುವುದು. ಈ ಮರುಮರೀಚಿಕೆ, ಡೆಸರ್ಟ್ ಅಂತಾರೆ ನೋಡಿ, ಮರುಭೂಮಿ. ಆ ಡೆಸರ್ಟ್ ಮರುಭೂಮಿಯಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರೆ, ಬಹುಶಃ ಒಂಟೆ ಮೇಲೆ ಕುಳಿತಿರ್ತೀರಾ ಅಂತಾನೆ ಇಟ್ಕೊಳ್ಳಿ. ದೂರದಲ್ಲಿ ಒಂದು ಕೊಳ, ಒಂದು ಕೆರೆ, ನೀರಿನ ಒಂದು ಆ ಭಾಗವಿದೆಯೋ ಏನೋ ಎಂದು ನಿಮಗೆ ಅನ್ನಿಸುವುದುಂಟು, ಹೌದಲ್ಲ? ಆದ್ರೆ ನಿಜವಾಗ್ಲೂ ಆ ಮರುಭೂಮಿಯಲ್ಲಿ ನಿಮಗೆ ನೀರು ಸಿಗಲು ಸಾಧ್ಯ ಏನು? ಖಂಡಿತ ಇಲ್ಲ. ಮತ್ತೆ ದೂರದಿಂದ ಅದು ನೀರಿದ್ದಾಗ ಕಾಣುತ್ತಲ್ಲ, ಕಾಣುತ್ತಷ್ಟೆ, ಅಲ್ಲಿ ನೀರಿಲ್ಲ. therefore it's called as a mirage. ಹೌದಲ್ಲ? ಇಂಗ್ಲಿಷ್ ನಲ್ಲಿ ಮಿರಾಜ್ ಅಂತಾರೆ, MIRAGE, ಮಿರಾಜ್. ಕೇವಲ ಭ್ರಾಂತಿ ಅಷ್ಟೇ, ನೀರಿದೆ ಅನ್ನುವಂತಹ ಭಾಸ ಉಂಟಾಗುತ್ತೆ, ಅಲ್ಲಿ ನೀರಿಲ್ಲ. ಹೌದಲ್ಲ? ಆದ್ರಿಂದ ನಾವು ಆಸೆ ಎಂಬ ಬಿಸಿಲು ಕುದುರೆ, ಬಿಸಿಲು ಕುದುರೆಯನ್ನು ಏರಿ ಹೋಗ್ತಾ ಇರ್ತೇವೆ ನಾವು. ಆಸೆಯ ಬಿಸಿಲು ಕುದುರೆ. ಆ ಬಿಸಿಲು ಕುದುರೆಯನ್ನು ಏರಿದಾಗ ನಮಗೆ ಕಾಣುವುದೆಲ್ಲ ಭ್ರಮೆಯೇ, ತೋರುವುದೆಲ್ಲ ಭ್ರಮೆಯೇ, ಸತ್ಯವಲ್ಲ. ಹೌದಲ್ಲ? ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ. ಹೌದಲ್ಲ? ಆದ್ದರಿಂದ ಆ ಭ್ರಮೆಯನ್ನು ಹೋಗ್ಲಾಡಿಸ್ಕೊಳ್ಬೇಕು. ಸತ್ಯ ದರ್ಶನವಾದಾಗ ನಮಗೆ ಆ ಭ್ರಾಂತಿ ದೂರವಾಗುವುದು. ಈಗ ಬ್ರಹ್ಮನ ನಿರೂಪಣೆಯನ್ನು ಈ 2 ಶ್ಲೋಕದಲ್ಲಿ ಆಚಾರ್ಯ ಶಂಕರರು ವರ್ಣಿಸುತ್ತಿರುವರು. ನೋಡುವ 237ನೇ ಶ್ಲೋಕ ಹಾಗೂ 238ನೇ ಶ್ಲೋಕ ಒಟ್ಟಿಗೆ. ಅತಃ ಪರಂ ಬ್ರಹ್ಮ ಸದದ್ವಿತೀಯಂ ವಿಶುದ್ಧ ವಿಜ್ಞಾನ ಘನಂ ನಿರಂಜನಂ ಪ್ರಶಾಂತಮಾದ್ಯಂತ ವಿಹೀನಮಕ್ರಿಯಂ ನಿರಂತರಾನಂದರಸಸ್ವರೂಪಂ.
निरस्तमायाकृत सर्वभेदम् नित्यं सुखं निष्कलमप्रमेयम् अरूपमव्यक्तमनाख्यमव्ययम् ज्योतिस्वयं किञ्चिदिदं चकास्ति ಮತ್ತೊಮ್ಮೆ ततः परं ब्रह्म सदद्वितीयम् विशुद्धविज्ञानघनं निरञ्जनम् प्रशान्तमाद्यन्तविहीनमक्रियम् निरन्तरानन्दरसं निरन्तरानन्दरसस्वरूपम् निरस्तमायाकृतसर्वभेदम् नित्यं सुखं निष्कलमप्रमेयम् अरूपमव्यक्तमनाख्यमव्ययम् ज्योतिस्वयं किञ्चिदिदं चकास्ति हिंदी भावानुवाद नोड़ोಣ इसलिए परब्रह्म सत अद्वितीय शुद्ध विज्ञान घन निर्मल शांत आदि अंतरहित अक्रि और अक्रिय और सदैव आनंद रस स्वरूप है। वह समस्त मायिक भेदों से रहित है, नित्य सुख स्वरूप, कला रहित और प्रमाणादि का अविष्य अविषय है तथा वह कोई अरूप अव्यक्त अनाम और अक्षय तेज है जो स्वयं ही प्रकाशित हो रहा है। Hence, whatever there manifests, namely this universe, is the supreme Brahman itself, the real, the one without a second, pure, the essence of knowledge, the taintless, specified, devoid of beginning and end, beyond activity, the essence of bliss, absolute, transcending all the diversities created by Maya or nescience, eternal, ever beyond the reach of pain, indivisible, unconditioned, formless, undifferentiated, nameless, immutable, and self-luminous. ಅನ್ವಯಾರ್ಥ ನೋಡೋಣ. ಪದಚ್ಛೇದ ನೋಡೋಣ ಮೊದಲು. ಅತಃ ಪರಂ ಬ್ರಹ್ಮ ಸತ್ ಅದ್ವಿತೀಯಂ ವಿಶುದ್ಧ ವಿಜ್ಞಾನಘನಂ ನಿರಂಜನಂ ಪ್ರಶಾಂತಂ ಆದ್ಯಂತ ವಿಹೀನಂ ಅಕ್ರಿಯಂ ನಿರಂತರ ಆನಂದ ರಸಸ್ವರೂಪಂ ನಿರಸ್ತ ಮಾಯಾಕೃತ ಸರ್ವಭೇದಂ ನಿತ್ಯಂ ಸುಖಂ ನಿಷ್ಕಲಂ ಅಪ್ರಮೇಯಂ ಅರೂಪಂ ಅವ್ಯಕ್ತಂ ಅನಾಖ್ಯಂ ಅವ್ಯಯಂ ಜ್ಯೋತಿ ಸ್ವಯಂ ಕಿಂಚಿತ್ ಇದಂ ಚಕಾಸ್ತಿ. ಅನ್ವಯಾರ್ಥ ನೋಡಿಕೊಳ್ಳಿ. ಅತಃ ಆದುದರಿಂದ ಪರಂಬ್ರಹ್ಮ ಪರಬ್ರಹ್ಮವು ಸತ್ ಸದ್ವಸ್ತುವು ಅದ್ವಿತೀಯಂ ಅದ್ವಯವಾದುದು ವಿಶುದ್ಧ ವಿಜ್ಞಾನ ಘನಂ ವಿಶುದ್ಧವಾದ ವಿಜ್ಞಾನ ಘನಂ ನಿರಂಜನಂ ನಿರಂಜನಂ ಪ್ರಶಾಂತಂ ಪ್ರಶಾಂತವು ಆದಿ ಅಂತವಿಹೀನಂ ಆದ್ಯಂತರಹಿತವು ಅಕ್ರಿಯಂ
ಕ್ರಿಯಾ ಶೂನ್ಯವು ನಿರಂತರ ಆನಂದ ರಸಸ್ವರೂಪವು. ನಿರಂತರವಾದ ಆನಂದ ರಸಸ್ವರೂಪವು ನಿರಸ್ತ ಮಾಯಾಕೃತ ಸರ್ವಭೇದಂ. ಮಾಯಾಕೃತವಾದ ಮಾಯಾಕೃತವಾದ ಸರ್ವಭೇದ ರಹಿತವಾದುದು. ನಿತ್ಯಂ ನಿತ್ಯವೂ, ಸುಖಂ ಸುಖ ಸ್ವರೂಪವು, ನಿಷ್ಕಲಂ ಅವಯವರಹಿತವಾದದ್ದು, ಅಪ್ರಮೇಯಂ ಪ್ರಮಾಣಾತೀತವಾದುದು, ಅರೂಪಂ ರೂಪರಹಿತವಾದುದು, ಅವ್ಯಕ್ತಂ ಅವ್ಯಕ್ತವು, ಅನಾಖ್ಯಂ ನಾಮರಹಿತವಾದುದು, ಅವ್ಯಯಂ ನಾಶರಹಿತವೂ ಆದ ಇದಂ ಕಿಂಚಿತ್ ಜ್ಯೋತಿ ಸ್ವಯಂ. ಯಾವುದೋ ಒಂದು ಸ್ವಯಂ ಜ್ಯೋತಿಯು ಚಕಾಸ್ತಿ ಪ್ರಕಾಶಿಸುತ್ತಿರುವುದು. ಈ ಎರಡು ಶ್ಲೋಕಗಳ ತಾತ್ಪರ್ಯ ನೋಡೋಣ. ಆದುದರಿಂದ ಪರಬ್ರಹ್ಮವು ಸದ್ವಸ್ತುವಾದದ್ದು, ಅದ್ವಯವಾದದ್ದು, ವಿಶುದ್ಧವಾದ ವಿಜ್ಞಾನಘನವಾದದ್ದು, ನಿರಂಜನವೂ ಪ್ರಶಾಂತವೂ ಆದದ್ದು, ಆದ್ಯಂತರಹಿತವೂ ಕ್ರಿಯಾಶೂನ್ಯವೂ ಆದದ್ದು, ಯಾವಾಗಲೂ ಆನಂದರಸದ ಸ್ವರೂಪವಾದದ್ದು, ಮಾಯಾಕೃತವಾದ ಯಾವ ಭೇದಗಳೂ ಇಲ್ಲದ್ದು, ನಿತ್ಯವೂ ಸುಖ ಸ್ವರೂಪವೂ ಆದದ್ದು, ಅವಯವಗಳಿಲ್ಲದ್ದು, ಪ್ರಮಾಣಾತೀತವಾದದ್ದು, ರೂಪವಿಲ್ಲದ್ದು, ಅವ್ಯಕ್ತವಾದದ್ದು, ನಾಮರಹಿತವಾದದ್ದು, ನಾಶರಹಿತವಾದದ್ದು. ಇಂತಹ ಯಾವುದೋ ಒಂದು ಸ್ವಯಂ ಜ್ಯೋತಿಯು ಪ್ರಕಾಶಿಸುತ್ತಿರುವುದು. ಅತ್ಯಂತ ವಿಸ್ತಾರವಾಗಿರುವಂತಹ ಬ್ರಹ್ಮದ ನಿರೂಪಣೆ. ಮತ್ತೆ ನಾವು ಮುಂದಿನ ಶುಕ್ರವಾರ ಭೇಟಿಯಾದಾಗ ಈ ಚರ್ಚೆಯನ್ನು ಮುಂದುವರಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರ. ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿವೇಕ ಚೂಡಾಮಣಿಯ ಅಧ್ಯಯನವನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಮತ್ತೆ ನಾಳೆ ಶನಿವಾರ ಭಗವದ್ಗೀತೆಯ ಅಧ್ಯಯನಕ್ಕಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.